ಜಮಖಂಡಿ ತಾಲೂಕಿನ ಸಿದ್ದಾಪುರ ಬಳಿಯ ಭೀಕರ ಅಪಘಾತವೊಂದು ಸಂಭವಿಸಿದೆ. 4 ಯುವಕರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಹೌದು, ಕಬ್ಬು ತುಂಬಿ ನಿಂತಿದ್ದ ಟ್ರ್ಯಾಕ್ಟರ್ಗೆ ಇಬ್ಬಂದಿಯಿಂದ ಕಾರು ಡಿಕ್ಕಿ ಹೊಡೆದು 4 ಯುವಕರು ಸ್ಥಳದಲ್ಲೇ ಮೃತಪಟ್ಟಿರುವಂತಹ ಘಟನೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಿದ್ದಾಪುರ ಬಳಿ ಮಂಗಳವಾರ ತಡರಾತ್ರಿ ಸಂಭವಿಸಿದೆ. ಮೃತಪಟ್ಟಂತಹ ಯುವಕರು ವಿಶ್ವನಾಥ 17 ವರ್ಷದ ಯುವಕ, ಪ್ರವೀಣ 22 ವರ್ಷ, ಗಣೇಶ 20 ವರ್ಷ ಹಾಗೂ ಪ್ರಜ್ವಲ್ 17 ವರ್ಷ ಎಂದು ಗುರುತಿಸಲಾಗಿದೆ. ಇವರೆಲ್ಲರೂ ಸಿದ್ದಾಪುರ ಗ್ರಾಮದ ನಿವಾಸಿಗಳೆಂದು ತಿಳಿದುಕೊಂಡಿದೆ. ಸಿದ್ದಾಪುರ ಬಳಿ ಇರುವ ಸಕ್ಕರೆ ಕಾರ್ಖಾನೆ ಕಬ್ಬು ಪೂರೈಸುವ ಟ್ರ್ಯಾಕ್ಟರ್ ಅನ್ನ ವಿಜಯಪುರ ಬೆಳಗಾವಿ ರಾಜ್ಯ ಹೆದ್ದಾರಿ ಪಕ್ಕದಲ್ಲಿ ನಿಲ್ಲಿಸಲಾಯಿತು. ಈ ವೇಳೆ ಅತಿ ವೇಗವಾಗಿ ಬಂದ ಕಾರು ಚಾಲಕನ ನಿಯಂತ್ರಣ ತಪ್ಪಿ ಇಬ್ಬಂದಿಯಿಂದ ಡಿಕ್ಕಿ ಹೊಡೆದ ಪರಿಣಾಮ ಡಿಕ್ಕಿಯ ರಭಸಕ್ಕೆ ಟ್ರ್ಯಾಕ್ಟರ್ ಕೆಳಗಡೆಯ ಕಾರು ಸಿಲುಕಿದ್ದು ಅದರಲ್ಲಿದ್ದ 4 ಸ್ಥಳದಲ್ಲಿ. ಸಿದ್ದಾಪುರ ಗ್ರಾಮದ 4 ಜನ ಯುವಕರು ಕಾರಿನಲ್ಲಿ ಶಿರೋಳ ಗ್ರಾಮದ ಜಾತ್ರೆಗೆ ಪ್ರಯಾಣ ಮಾಡುತ್ತಿದ್ರು. ಅಂತ ಸಂದರ್ಭದಲ್ಲಿ ಇಂಥದೊಂದು ದುರ್ಘಟನೆ ಸಂಭವಿಸಿದೆ. ಮಾಹಿತಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ಜಮಖಂಡಿಯ ಗ್ರಾಮೀಣ ಠಾಣಾ ಪೊಲೀಸರು ಟ್ರ್ಯಾಕ್ಟರ್ ಒಳಗಡೆ ಸಿಲುಕಿಕೊಂಡಿದ್ದ ಕಾರಿನಲ್ಲಿದ್ದ ಮೃತದೇಹಗಳನ್ನ ಸ್ಥಳೀಯರ ಸಹಾಯದಿಂದ ಹೊರ ತೆಗೆದಿದ್ದಾರೆ. ಜಮಖಂಡಿಯ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಮನೆಯವರ ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ. ಸ್ಥಳಕ್ಕೆ ಬಾಗಲಕೋಟೆಯ ಎಸ್ಪಿ ಸಿದ್ಧಾರ್ಥ ಗೋಯಲ್ ಸ್ಥಳಕ್ಕೆ ಪರಿಶೀಲನೆ ಮಾಡಿ ಮಾಹಿತಿಯನ್ನ ಕೂಡ ನೀಡಿದ್ದಾರೆ. ರಾತ್ರಿ ಸುಮಾರು 12 ಗಂಟೆಯಿಂದ 1 ಗಂಟೆ ಮಧ್ಯದಲ್ಲಿ ನಮ್ಮ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ರೂರಲ್ ವ್ಯಾಪ್ತಿಯಲ್ಲಿ ಸಿದ್ದಾಪುರ ಕ್ರಾಸ್ನಲ್ಲಿ ಒಂದು ಟ್ರ್ಯಾಕ್ಟರ್ ಟ್ರಾಲಿ ಮತ್ತು ಒಂದು ಇಟಿಯೋಸ್ ಕಾರ್ ಮಧ್ಯದಲ್ಲಿ ಆಕ್ಸಿಡೆಂಟ್ ಆಗಿದೆ. ಕಾರದಲ್ಲಿ 4 ಜನ ಇದ್ದರು. ಇವರು 4 ಜನ ಹಿಂದೆಯಿಂದ ಬಂದ ಒಂದು ಏನು ಕಬ್ಬಿನ ಟ್ರ್ಯಾಕ್ಟರ್ ಟ್ರಾಲಿ ಈ ಹಿಂದೆಯಿಂದ ಗುದ್ದಿದ್ದಾನೆ. ಅದರಲ್ಲಿ ಇಮಿಡಿಯೇಟ್ಲಿ ಬಂದಾಗ 4 ಜನದ ಹೆಸರು ನಾನು ಹೇಳ್ತೇನೆ. ಫಸ್ಟ್ ಗಣೇಶ್ 21 ವರ್ಷ, ಪ್ರವೀಣ್ ಕುಮಾರ್ 23 ವರ್ಷ ಇವರು ಡ್ರೈವ್ ಮಾಡ್ತಾ ಇದ್ರು. ಇವ್ರ ಪಕ್ಕ ಕೂತಿದ್ದ ಈಶ್ವರ್ 17 ವರ್ಷ ಮತ್ತು ಪ್ರಜ್ವಲ್ 16 ವರ್ಷ. ಇವರು 4 ಜನ ಅಲ್ಲಿ ಸಿದ್ದಾಪುರ ಗ್ರಾಮದ ವಾಸಿ ಇದ್ದಾರೆ. ಇವರು ಅಲ್ಲಿ ಪಕ್ಕ ಶಿರೋಳ್ ಗ್ರಾಮಲ್ಲಿ ಜಾತ್ರಾ ಅಟೆಂಡ್ ಮಾಡಿ ಮತ್ತೆ ವಾಪಸ್ ಬರ್ತಾ ಇದ್ರು. ಗಾಡಿಯಲ್ಲಿ ಬರ್ತಾ ಇದ್ರು. ಸ್ವಲ್ಪ ಜೋರಾಗಿ ತೀವ್ರವಾಗಿ ಬರ್ತಾ ಇದ್ರು. ಹಿಂದೆಯಿಂದ ಸ್ಪೀಡ್ ಬ್ರೇಕರಲ್ಲಿ ಇವರು ಟ್ರ್ಯಾಕ್ಟರ್ ಟ್ರಾಲಿ ಸ್ವಲ್ಪ ಸ್ಲೋ ಆದಾಗ ಇವರಿಗೆ ಗೊತ್ತಾಗಿಲ್ಲ. ಟ್ರ್ಯಾಕ್ಟರ್ ಟ್ರಾಲಿಯಲ್ಲಿ ರಿಫ್ಲೆಕ್ಟರ್ಸ್ ಎಲ್ಲ ಇತ್ತು, ಆದರೆ ಇವರಿಗೆ ಗೊತ್ತಾಗಿಲ್ಲ. ಇವರು ಸ್ವಲ್ಪ ಜೋರಾಗಿ ಸ್ಪೀಡಾಗಿ ಬರ್ತಾ ಇದ್ದು ಹಿಂದೆಯಿಂದ ಹಾಯಿಸಿದ್ದಾನೆ. ಸ್ಪಾಟಲ್ಲಿ ಇಮಿಡಿಯೇಟ್ಲಿ ಗಣೇಶ್ ಅವ್ರದ್ದು ಡೆತ್ ಆಯಿತು. ಇನ್ನು ಇಬ್ಬರು ಫ್ರಂಟ್ ಸೀಟಲ್ಲಿ ಇದ್ದಾಗ ಅವರು ಅಲ್ಲಿ ಸ್ಟಕ್ ಆಗಿದ್ರು. ನಮ್ಮ ಇನ್ಸ್ಪೆಕ್ಟರ್ ಅವರು ಇಮಿಡಿಯೇಟ್ಲಿ ಕ್ರೇನ್ ತರಿಸಿ ಮತ್ತು ಎಲ್ಲ ರೀತಿ ಹೆಲ್ಪ್ ತರಿಸಿ ಅವರಿಗೆ ಹಿಂದೆ ಸರಿಸಿದ್ರು. ಆದರೆ ಇವರು ಇಬ್ಬರು ಕೂಡ ಏನು ಬಚಾವ್ ಮಾಡೋಕ್ಕೆ ಆಗಲಿಲ್ಲ. ಇನ್ನೊಬ್ಬ ವ್ಯಕ್ತಿ ಪ್ರಜ್ವಲ್ ಅವರಿಗೆ ಇಮಿಡಿಯೇಟ್ಲಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ರು. ಅವರು ಬೆಳಿಗ್ಗೆ ಬಿಜಾಪುರಕ್ಕೆ ರೆಫರ್ ಮಾಡುವಾಗ ಮತ್ತು ದಾರಿಯಲ್ಲಿ ಅವ್ರದ್ದು ಕೂಡ ಡೆತ್ ಆಗಿದೆ. ಈಗಾಗಲೇ ಈ ಕೇಸಲ್ಲಿ ಟೋಟಲ್ 4 ಜನ ಡೆತ್ ಆಗಿದೆ. ನಾವು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಆದಷ್ಟು ಬೇಗ ನಾವು ಪೋಸ್ಟ್ ಮಾರ್ಟಮ್ ಮಾಡಿ ಪ್ರೊಸೀಜರ್ ನಮ್ಮದು ಏನಿದೆ ಅದು ಮುಗಿಸ್ತೀವಿ. ಈಗ ರೋಡ್ ಎಲ್ಲ ಕ್ಲಿಯರ್ ಇದೆ ಮತ್ತು ಟ್ರಾಫಿಕ್ ಜಾಮ್ ಯಾವುದೂ ಇಲ್ಲ. ನನಗೆ ನನ್ನ ಎಲ್ಲ ಕಡೆಯೂ ನಂದು ಏನು ರಿಕ್ವೆಸ್ಟ್ ಏನಿದೆ, ಪಬ್ಲಿಕ್ ಕಡೆಯಿಂದ ಏನು ರಿಕ್ವೆಸ್ಟ್ ಏನಿದೆ, ನಾವು ಇದು ಕಬ್ಬಿನ ಸೀಸನ್ ಇದ್ದಾಗ ನಾವು ನಮ್ಮ ಕಡೆಯಿಂದ ಸ್ಪೆಷಲ್ ಡ್ರೈವ್ ಮಾಡಿದ್ದೀವಿ. ಎಲ್ಲ ಟ್ರ್ಯಾಕ್ಟರ್ಸ್ ಮೇಲೆ ರಿಫ್ಲೆಕ್ಟರ್ ಕೂಡ ಹಾಕ್ಸಿದ್ದೀವಿ. ಈ ಟ್ರ್ಯಾಕ್ಟರ್ ಮೇಲೆ ಕೂಡ ರಿಫ್ಲೆಕ್ಟರ್ ಇತ್ತು. ಆದರೆ ಅದಕ್ಕೆ ಅಕ್ಕಪಕ್ಕ ಅವರು ಪಬ್ಲಿಕ್ ಏನು ಮೂವ್ ಆಗ್ತಾ ಇದ್ದಾರೆ ಅವರು ಕೂಡ ಸ್ವಲ್ಪ ಸ್ಲೋ ಆಗಿ ಏನು ನೋಡಿಕೊಂಡು, ಜಾಸ್ತಿ ಹೆಚ್ಚಿನ ಸ್ಪೀಡಲ್ಲಿ ಬೇಡ ನೋಡಿಕೊಂಡು ಅವರು ಕೂಡ ಅದೇ ರೀತಿ ಮೂವ್ ಆಗಬೇಕು. ಸ್ಪೆಷಲಿ ಮನೆಯಲ್ಲಿ ಏನು ಇವರು ದೊಡ್ಡವರು ಇರ್ತಾರೆ, ಅವ್ರ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಈ ಥರ ಕಾರ್ ಕೊಡೋದು ಬೇಡ. ಸ್ಪೆಷಲಿ ನೈಟ್ ಟೈಮಲ್ಲಿ ಈ ಥರ ಟೈಮಲ್ಲಿ ಇನ್ನು ಮುಂದೆ ಕೂಡ ಇದೇ ರೀತಿ ನಾವು ಡ್ರೈವ್ ಕಂಟಿನ್ಯೂ ಮಾಡ್ತೀವಿ. ಬಾರು ಗಣೇಶ ಗಣೋ ಬಾರು ಬಾರು ಗಣೇಶ ಗಣೇಶ